ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಜೊತೆಗೆ ಮುಸ್ಲಿಮರಿಗೆ 4% ರಿಸರ್ವೇಷನ್ ಕೊಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಆಗ್ತಿದೆ. ಬಿಜೆಪಿ ಎರಡಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿಯವ್ರ ಕೆಲಸನೇ ಅದು. ಈಗ ವಕ್ಫ್ ಬೋರ್ಡ್ ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಮಾಡ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ. ಇನ್ನು ಕಾಂಟ್ರಾಕ್ಟರ್ 4% ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ. ಕಾಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದಾರೆ. ತೇಜಸ್ವಿ ಸೂರ್ಯ ಅವ್ರು ಹೇಳೋರು ಸಾಬ್ರು ಟೈರ್ ಪಂಚರ್ ಹಾಕೋರು, ಹಣ್ಣು ಮಾರೋರು ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು? ನೀವೊಂದ್ ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ, ಟೈರಿಗೆ ಪಂಚರ್ ಹಾಕೊಂಡಿದ್ದಾರೆ ಅಂತ. ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ? ಯಡಿಯೂರಪ್ಪ ಇದ್ದಾಗಿದ್ದು ಆಗ್ಲಿಲ್ಲ. ಸೊ ಇಲ್ಲಿ 2 ಬಿಜೆಪಿ ಇದೆ. ಒಂದು ಯಡಿಯೂರಪ್ಪನ ಬಿಜೆಪಿ, ಒಂದು ತೇಜಸ್ವಿ ಬಿಜೆಪಿ. ಸೊ ಹಾಗಾಗಿ ಇವತ್ತು ರಾಜ್ಯದ ಜನತೆ ಇದು ಯಾವುದಕ್ಕೂ ಕಿವಿಗೊಡಲ್ಲ ಅನ್ನಕ್ಕಂಥದ್ದು ಸ್ಪಷ್ಟ. ಆದ್ರಿಂದ ಇವತ್ತು ಏನ್ ಬಜೆಟ್ನಲ್ಲಿ 4,000 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದೆ 10,000 ಕೋಟಿ ಕೊಡ್ತೇನೆ ಅಂತ. ಆದ್ರೆ ಬರೀ 4,700 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 10,000 ರೂಪಾಯಿ ಏನ್ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಆ ಪ್ರಣಾಳಿಕೆ ನೋಡಿ ಜನ ನಿಮಗೆ ವೋಟ್ ಕೊಟ್ಟು ಬಹುಮತ ಕೊಟ್ಟಿರ್ಬೇಕಾರೆ ಮತ್ ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡಕ್ ತೊಂದರೆ ಯಾಕೆ? ಅದೇ ರೀತಿ ಜಂಗಮರ ನಿಗಮ ಭಾರಿ ದಿವಸದ ಬೇಡಿಕೆ ಇತ್ತು, ಅದು ಒಂದು ಮಾಡಬೇಕು ಅನ್ನಕ್ಕಂಥದ್ದನ್ನ ಅದು ಮಾಡಬೇಕಾಯಿತು. ಆದರೆ ಸರ್ಕಾರ ತಡ ಮಾಡಿದೆ. ಸರ್ಕಾರ ಇದನ್ನ ಮಾಡತ್ತೆ ಅನ್ನಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಸರ್, ಹನಿ ಟ್ರ್ಯಾಪ್ ವಿಚಾರ ಕೊಟ್ಟಂತೆ ಸದ್ದಾಗ್ತಾ ಇದೆ ಸರ್. ತಮ್ಮ ಯಾರಾದ್ರೂ ಸಂಪರ್ಕ ಮಾಡಿದ್ದಾರೆ? ಪ್ರಭಾವಿ ಸಚಿವರಾದರೂ ಒಳಪಟ್ಟಿದ್ದಾರೆ, ಪ್ರಯತ್ನ ಆಗಿದೆ, ಪಕ್ಷದ ನಾಯಕರಿಂದಲೇ ಆಗಿದೆ. ಇದು ಹನಿ ಟ್ರಾಪ್ ಅಲ್ಲಿ ಇದ್ದವರಿಗೆ ಅಭ್ಯಾಸ. ನಾವು ಹನಿನೂ ಅಲ್ಲ ಟ್ರಾಪು ಅಲ್ಲ. ಹಾಗಾಗಿ ನಾನು ಏನ್ ಹೇಳಿ, ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೋ ಹನಿಗಳು ಇರ್ತಿರ್ಲಿಲ್ಲ. ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ. ಹನಿಗೆ ಜೇನು ಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂತದ್ದಿಲ್ಲ. ಆಯ್ತು, ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ, ಏನದು? ಏನ್ ಲಂಚನ ಅದು? ಅವ್ನು ಚಟ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನ ನೋಡ್ಕೊಂಡು ಇವ್ ಯಾಕ್ರಿ ಅದನ್ನ ಇದು ಮಾಡ್ಕೊಂಡಿರ್ಬೇಕು? ಅದರಿಂದ ರಾಷ್ಟ್ರಕ್ಕೆ ಏನಾದ್ರು ನುಕ್ಸಾನ್ ಆಗಿದೆಯಾ? ಕೆಲವರು ಪರದೆಯಿಂದ ಕೆಲವರು ಮಾಡ್ತಾ ಇದಾರೆ, ಬಹಿರಂಗವಾಗಿ ಕೆಲವರು ಮಾಡ್ತಾ ಇದಾರೆ. ಹಾಗಾಗಿ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರವ್ರ ಶಕ್ತಿ, ಅವ್ರವ್ರ ಯುಕ್ತಿ. ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತೇಳಿ ನನ್ನ ಭಾವನೆ. ಹಾಗೋಯ್ತಲ್ಲ, ತೆರವಾಯ್ತಲ್ಲ. ಇಲ್ಲ ಅಂತಿದ್ರು, ಈಗ ತೆರವಾಗಿದೆ. ಕುಮಾರಸ್ವಾಮಿ ಕ್ಷಮೆ ಕೇಳ್ತಾರ? 14 ವರ್ಷದ ಜಮೀನಿನ ಬಾಡಿಗೆ ಕೊಡು ಅಂತೇಳಿ ಅವರಿಗೆ ಏನ್ 20 ವರ್ಷದಿಂದ ಆ ಜಮೀನಲ್ಲಿ ಮಾಡ್ಕೊಂತಿದ್ರು. ಸರ್, ವಾಪಸ್ ಕೊಟ್ಬಿಡಿ, ಬೇಡ ಅಕ್ರಮ ಆಗಿದೆ. ತಾವು ರಾಜ್ಯಾಧ್ಯಕ್ಷರಾಗಿದ್ರಲ್ಲ, ಅವಾಗ ವಾಪಸ್ ಕೊಡಿ ಅಂತ ಹೇಳ್ಬೋದಿತ್ತಲ್ಲ. ನನ್ನ ಮಾತು ಕೇಳ್ತಿದ್ರೆ ಅವ್ರ ಸ್ಥಿತಿ ಹಿಂಗ್ಯಾಕಾಗ್ತಿತ್ತು? ತಾವು ಅವಾಗ ಹೇಳಿದ್ರ ಸರ್ ವಾಪಸ್ ಕೊಡಿ ಎಲ್ಲ ಹೇಳೋ ಆಗಿತ್ತು. ಪ್ರತಿಯೊಬ್ರು ಅಡ್ವೈಸ್, ನನ್ನ ಅಡ್ವೈಸ್ ಕೇಳಲಿಲ್ಲ ಅವರು. ಈಗ ಟೆಂಪರರಿಯಲ್ಲಿ ಮಂತ್ರಿ ಇದ್ದಾರೆ, ಅದು ಹೋದ್ಮೇಲೆ ಗೊತ್ತಾಗತ್ತೆ ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.